ಈಗ ನಮ್ಮ ಮುಂದೆ ನಿಂತಿರುವಂತ ದೊಡ್ಡ ಸವಾಲು ಅಂತ ಹೇಳಿದ್ರೆ ಬಹಳ ದೊಡ್ಡ ಸವಾಲು. ಒಂಥರ ರಾಕ್ಷಸರ ರೀತಿ ನಿಂತಿರೋದು, ಭೂತದ ರೀತಿ ನಿಂತಿರುವಂಥದ್ದು ಸಿದ್ದರಾಮಯ್ಯನವರ ಸರ್ಕಾರ. ಹುಬ್ಳಿಯಲ್ಲಿ ನೋಡಿದ್ರೆ ನೀವು 30 ವರ್ಷದ ಹಿಂದೆ ರಾಮ ಜ್ಯೋತಿ, ರಾಮ ಮೆರವಣಿಗೆ, ರಾಮ ಅಯೋಧ್ಯೆಯಲ್ಲಿ ಹೋರಾಟ ಆಯ್ತಲ್ಲ 1992ನೇ ಇಸ್ವಿ 5ನೇ ತಾರೀಕು ಹುಬ್ಳಿಯಲ್ಲಿ ಈ ಹೋರಾಟದ ಒಂದು ಗಲಾಟೆ ನಡೆದಾಗ, ಹೋರಾಟ ನಡೆದಾಗ ಆ ಸಂದರ್ಭದಲ್ಲಿ ಕೇಸ್ ಆಗಿತ್ತು. 30 ವರ್ಷ, ಅದರಲ್ಲಿ 3 ಜನ ತೀರೋಗ್ಬಿಟ್ಟಿದ್ದಾರೆ. ಇನ್ನು 4-5 ಜನಕ್ಕೆ ಕೋರ್ಟಿಂದ ಕೇಸಿನ ವಜಾ ಹೊಂದಿದೆ. ಉಳಿದವ್ರನ್ನ 30 ವರ್ಷ ಆದ್ಮೇಲೆ ಹುಡುಕಿ ಅವ್ರಿಗೆ ನೋಟಿಸೇ ಇಲ್ಲ. ಯಾರಿಗಾದ್ರೂ ಅರೆಸ್ಟ್ ಮಾಡ್ಬೇಕಾದ್ರೆ ನೋಟಿಸ್ ಕೊಡ್ಬೇಕಲ್ಲ, ಧರ್ಮ ಅಲ್ವಾ? ನೋಟಿಸ್ ಕೊಟ್ಟಿಲ್ಲ. ಅರೆಸ್ಟ್ ಯಾಕೆ ಮಾಡಿದ್ದಾರೆ ಅಂದ್ರೆ 30 ವರ್ಷದಿಂದ ಆ ವ್ಯಕ್ತಿಗಳು ಕಾಣೆಯಾಗಿದ್ದಾರಂತೆ. ಅವರು ಸಬ್ಮಿಟ್ ಮಾಡಿರೋರು ಕಾಣೆಯಾಗಿದ್ದಾರಂತೆ. ಆ ವ್ಯಕ್ತಿ 30 ವರ್ಷದಿಂದ ಅದೇ ಏರಿಯಾದಲ್ಲಿ ಆಟೋ ರಿಕ್ಷಾ ಓಡಿಸ್ತಾವೆ. ಆಟೋ ರಿಕ್ಷಾ ಓಡಿಸ್ತಾನೆ 30 ವರ್ಷದಿಂದ ಅದೇ ಪೊಲೀಸ್ ಸ್ಟೇಷನ್ ಮುಂದೆನೆ ಸಾವಿರಾರು ಸರಿ ಹೋಗಿ ಬಂದವ್ರೆ. ಅಂದ್ರೆ ಈಗ ಯಾಕೆ ಮಾಡಿದ್ದಾರೆ? ಇಡೀ ರಾಜ್ಯದಲ್ಲಿ ಅಯೋಧ್ಯೆಗೆ ಸಂಬಂಧಪಟ್ಟಂತ, ಪ್ರತಿಷ್ಠಾನಕ್ಕೆ ಸಂಬಂಧಪಟ್ಟಂತ ಕೆಲಸ ಕಾರ್ಯ ನಡೀತಾ ಇದೆ. ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಪ್ರತಿ ಮನೆಯಲ್ಲೂ ಜ್ಯೋತಿಯನ್ನ ಬೆಳಗಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಮತ್ತೆ ಎಲ್ಲ ಮನೆಗಳಲ್ಲೂ ಒಂದು ರೀತಿ ಹಬ್ಬದ ವಾತಾವರಣ ಇದೆ. ಗೋಪಾಲಣ್ಣ ಹೇಳಿದ್ರು, ನಾನು ಅಕ್ಷತೆ ಕೊಡಕ್ ಹೋದಾಗ ಮನೆಗೆ ಹೋಗ್ತಾ ಇದ್ದೀನಿ ಅಕ್ಷತೆ ಕೊಡಕ್ಕೆ. ನನ್ನ ಎಲೆಕ್ಷನ್ ಹೋದಾಗನು ಕೂಡ ಪಾಂಪ್ಲೆಟಿಂಗ್ ಕೈಯಾಗಿ ಹಿಡ್ಕೊಂಡು ಆಯ್ತು ನೋಡೋಣ ಹೋಗೋಣ ಅಂತ ಇದ್ರು. ಈಗ ನೋಡಿದ್ರೆ ಅವರು ನಾನು ಹೋಗ್ತಾ ಇದ್ದಂಗೆ ಅವರೇ ಮೇಲೆಯಿಂದ, ನಾವು ಓಟ್ ಕೇಳುವಾಗ ಮೇಲೆ ನಡ್ಕೊಂಡು ಹೋಗ್ಬೇಕಾಯ್ತು ಫಸ್ಟ್ ಫ್ಲೋರ್ ಸೆಕೆಂಡ್, ಈಗ ಹಂಗಲ್ಲ, ಅವರೇ ಇಳಿದು ಕೆಳಗಡೆ ಬಂದು ಹಣ ಕೊಡೋ ಅಕ್ಷತೆ ಅಂತ ಹೇಳ್ತಾ ಇದ್ದಾರೆ. ಜನಕ್ಕೆ ಎಷ್ಟು ಅವೇರ್ನೆಸ್. ರಾಮ ಈ ದೇಶದ ಆದರ್ಶ ಪುರುಷ. ಈ ರಾಮ ಮಂದಿರ ಆಗ್ಬೇಕಾದ್ರೆ ಇವತ್ತೇನೋ ಹೇಳ್ತಾರಲ್ಲ, ಯಾರೋ ಆಂಜನೇಯನೋ ಏನೋ ಅವ್ರ ಹೆಸರು ಹಾಕಿಕೊಂಡು, ಆಂಜನೇಯ ಗೊತ್ತಿಲ್ಲ, ಆಂಜನೇಯ ಅಂದ್ರೆ ಏನು ಗೊತ್ತಿಲ್ಲ. ನಾನು ಅವೆಲ್ಲ ಅಂದ್ಮೇಲೆ ಗೊತ್ತಿಲ್ಲ. ಅವರು ಈ ರಾಮನ ಬಗ್ಗೆ ಏನೇನು ಹೇಳಿದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಅದು ಇವತ್ತು ರಾಮ ದೇವಸ್ಥಾನದ ಹೋರಾಟ ಇವತ್ತೆಲ್ಲ ನಡೀತಾ ಇರೋದು, 500-600 ವರ್ಷಗಳಿಂದ ನಡೀತಾ ಇದೆ. ಯಾರು ನಮ್ಮ ಮೇಲೆ ದಾಳಿ ಮಾಡಿದ್ರು, ಮುಸಲ್ಮಾನ್ ಭಯೋತ್ಪಾದಕರು ಅಂತಾನೆ ಹೇಳ್ಬೇಕು ಅವ್ರನ್ನೆಲ್ಲ. ದಾಳಿಕೋರು ದಾಳಿ ಮಾಡಿದ್ರು. ಆ ಸಂದರ್ಭದಲ್ಲಿ ಇದ್ದಂತ ರಾಮ ಮಂದಿರನ ಹೊಡೆದು ಅದೇ ಇಟ್ಟಿಗೆ, ಅದೇ ಕಲ್ಲುಗಳು, ಅದೇ ಕಂಬಗಳನ್ನ ಜೋಡಿಸ್ಕೊಂಡು ಕಟ್ಬಿಟ್ರು. ಅದೊಂದೇ ಅಂತಲ್ಲ, ನಿಮ್ಗೆ ಸಾಕ್ಷಿ ನಮ್ಮ ವಿಜಯನಗರದ ಹಂಪೆ ಇದೆಯಲ್ಲ, ಹಾಳು ಹಂಪೆ ಆಗಿದೆ. ಯಾರು ಹಾಳು ಮಾಡಿದವರು? ಇವರೇ ತಾನೇ. ಈ ಮುಸಲ್ಮಾನ್ ದಾಳಿಕೋರರು ತಾನೇ ಹಾಳು ಮಾಡಿರೋದು. ಇಡೀ ದೇಶದಲ್ಲಿ ಸೋಮನಾಥ ದೇವಾಲಯ ಗುಜರಾತ್ ಅಲ್ಲಿ ಹಾಳು ಮಾಡಿದವರು ಯಾರು? ಇವರೇ. ಈಗ ಕಟ್ತಾ ಇದ್ದಾರೆ ಅಂತ ಹೇಳಿ ಇಡೀ ದೇಶದಲ್ಲಿ ಒಂದು ಅವೇರ್ನೆಸ್, ಕರ್ನಾಟಕದಲ್ಲೂ ಅವೇರ್ನೆಸ್. ಇದು ಗೊತ್ತಾಯ್ತು ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳಿದ್ರು, ಏನೋ ಎಲ್ಲ ಬಿಜೆಪಿಯವರು ಅಕ್ಷತೆ ತಗೊಂಡು ಮನೆಗೆ ಹೋಗ್ತಾ ಇದ್ದಾರೆ ಅಂತ. ಅವಾಗ ಹೊಟ್ಟೆ ಉರಿ ಶುರುವಾಯ್ತು ಅವರಿಗೆ. ಓ ಏನಪ್ಪ ಇದು, ಹಿಂಗಾದ್ರೆ ನಮ್ಮ ಸ್ಥಿತಿ ಪಾರ್ಲಿಮೆಂಟ್ ಅಲ್ಲಿ ಏನಾಗುತ್ತೆ? ಭಯ ಶುರುವಾಯ್ತು ಅವರಿಗೆ. ಹುಡುಕು ಕೇಸ್ನ, ಯಾರ್ಯಾರು ಅಯೋಧ್ಯೆ ಸಂಬಂಧದಲ್ಲಿ ಹೋರಾಟ ಮಾಡಿದ್ರು ಅವ್ರನ್ನೆಲ್ಲ ಹಿಡಿದು ಕೇಸ್ ಹಾಕಿ ಮಾಡ್ತಕ್ಕಂಥದ್ದು ವ್ಯವಸ್ಥಿತವಾದಂತ ಸಂಚಿದು. ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಯಾರಾದ್ರೂ ರಾಮ ಭಕ್ತರನ್ನ ಮುಟ್ಟಿದ್ರೆ ನಿಮ್ ಬಾಲನೆಲ್ಲ ಕಟ್ ಮಾಡೋದು ನಮ್ಗೆ ಗೊತ್ತಿದೆ ಚೆನ್ನಾಗಿ. ಹೆಂಗ್ ಕಟ್ ಮಾಡ್ಬೇಕು ಅಂತ ನಾವು ಮಾಡ್ತೀವಿ. ಇಲ್ಲೂ ಮನೆ ನಾರಾಯಣ ಹೇಳ್ತಾ ಇದ್ದ, ಅಕ್ಷತೆ ಮನೆಗೆ ತಗೊಂಡೋದ್ರೆ ಪೊಲೀಸರು ಯಾಕೆ ಕೊಡ್ತೀರಾ ಅಂತ ಕೇಳಿದ್ರು. ನಾಚಿಕೆ ಆಗಲ್ವಾ ಸರ್ಕಾರಕ್ಕೆ? ಅಕ್ಷತೆ ಕೊಡಕ್ಕೂ ನಿಮ್ಗೆ, ರಾಮನ ಅಕ್ಷತೆ ಮಂತ್ರಾಕ್ಷತೆ ಕೊಡಕ್ಕೂ ನೀವು ಅಡೆತಡೆ ಮಾಡ್ತೀರಾ ಅಂದ್ರೆ ನೀವು ಯಾರ ಸರ್ಕಾರ? ನೀವು ಟಿಪ್ಪು ಸರ್ಕಾರನ ಇದು? ಮತಾಂಧ ಒಬ್ಬ ಟಿಪ್ಪು ಆ ಸಂಸ್ಕೃತಿಯನ್ನ ಇಟ್ಕೊಂಡು ನೀವು
ರಾಜ್ಯಭಾರ ಮಾಡ್ತಾ ಇದ್ದೀರಾ. ರಾಮ ಭಕ್ತರನ್ನ ಬಂಧಿಸಿ ನೀವು ಜೈಲಿಗೆ ಹಾಕಿದ್ದೀರಾ ಅಂದ್ರೆ ನಿಮ್ಗೆ ಯಾವ ಶಿಕ್ಷೆ ಆಗ್ತದೆ? ರಾವಣನಿಗೆ ಯಾವ ಶಿಕ್ಷೆ ಆಗ್ತದೋ ಅದೇ ಶಿಕ್ಷೆ ನಿಮಗೂ ಆಗ್ತದೆ. ರಾವಣನು ಅಧಿಕಾರ ಕಳ್ಕೊಂಡ, ನೀವು ಕಳ್ಕೊಂತೀರ. ರಾಮನ ದಂಡೆಗೆ ಬಂದ್ರೆ ನೀವು ಉಳಿಯಲ್ಲ. ಅದನ್ನು ಜ್ಞಾಪಕ ಇಟ್ಕೊಳ್ಳಿ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನಾನು ಕೊಡ್ತಾ ಇದ್ದೀನಿ. ಇದು ಇವತ್ತಿನ ಹೋರಾಟ ಅಲ್ಲ, ನೂರಾರು ವರ್ಷಗಳ ಹೋರಾಟವನ್ನ ನಾವು ಮಾಡ್ತಾ ಇರುವಂತ ಒಂದು ಪ್ರತಿಫಲವಾಗಿ ಒಂದು ರಾಮ ಮಂದಿರ. ನರೇಂದ್ರ ಮೋದಿಯವರು ನಮ್ಮೆಲ್ಲಾ ಮ್ಯಾನಿಫೆಸ್ಟೋದಲ್ಲಿ ನಾನು ನೋಡಿದೆ, ಸುಮಾರು 30-40 ವರ್ಷದಿಂದ ನಮ್ಮ ಮ್ಯಾನಿಫೆಸ್ಟೋದಲ್ಲಿದೆ ರಾಮ ಮಂದಿರ ಕಟ್ಟುವೆವು, ನಾವು ರಾಮ ಮಂದಿರ ಕಟ್ಟುವೆವು. ಪ್ರತಿ ವರ್ಷ ಅದನ್ನು ಪ್ರಿಂಟ್ ಮಾಡ್ತಾ ಇದ್ರಿ, ಸಾಧನೆ ಮಾಡಕ್ಕಾಗ್ಲೇ ಇಲ್ಲ ನಮಗೆ. ನರೇಂದ್ರ ಮೋದಿಯವರು ಬಂದ ಮೇಲೆ ಈ ದೇಶದಲ್ಲಿ ಮತ್ತೆ ರಾಮ ಮಂದಿರ ನಿರ್ಮಾಣ ಆಗಿದೆ, ರಾಮರಾಜ್ಯನು ನಿರ್ಮಾಣ ಆಗ್ತದೆ. ಮುಂದೆ ರಾಮರಾಜ್ಯನು ನಿರ್ಮಾಣ ಮಾಡುವ